Hi viewers, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಂಜು ಸ್ವಯಂ ಕಂಪ್ಯೂಟರ್ ಎಜುಕೇಷನ್. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮಗೆ ಈಗ ಸಿಗ್ತಿರೋವಂಥ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನನ್ನ ಜೊತೆ ಇದ್ದು ಟ್ಯಾಲಿನ ಕಲೀರಿ. ಟ್ಯಾಲಿಯಲ್ಲಿ ಓಚರ್ ಅಂದರೆ ಏನು, ಓಚರ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಟ್ಯಾಲಿಯಲ್ಲಿ ಎಷ್ಟು ಥರದ ಓಚರ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವಿನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಟಚ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೊದಲಿಗೆ ಓಚರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ಅಥವಾ ಕಂಪನಿ ಅಥವಾ ಬಿಸ್ನೆಸ್ಸಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ನಡೆದಿದ್ದಾವೆ ಅನ್ನೋದನ್ನು ತೋರಿಸುವಂಥ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೆ ನಾವು ಓಚರ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಹೇಳಬೇಕು ಅಂದರೆ ಕಂಪನಿ ಅಥವಾ ಬಿಸ್ನೆಸ್ಸಲ್ಲಿ ನಡೆಯುವಂಥ ಪ್ರತಿಯೊಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಆನ್ಲೈನಲ್ಲಿ ರೆಕಾರ್ಡ್ ಮಾಡುವಂಥ ಒಂದು ಡಾಕ್ಯುಮೆಂಟ್ಗೆ ನಾವು ಓಚರ್ ಅಂತ ಕರಿತೀವಿ. ಹಾಗಾದರೆ ಟ್ರಾನ್ಸಾಕ್ಷನ್ ಅಂದರೆ ಏನು? ಎರಡು ಎಂಟಿಟಿ ಅಂದರೆ ಪರ್ಸನ್ ಆದರೂ ಆಗ್ಬೋದು, ಕಂಪನಿ ಅಥವಾ ಆರ್ಗನೈಸೇಷನ್ ಆದರೂ ಆಗ್ಬೋದು. ಇಬ್ಬರು ಪರ್ಸನ್ಸ್ ಅಥವಾ ಎರಡು ಆರ್ಗನೈಸೇಷನ್ ಮಧ್ಯೆ ನಡೆಯುವಂಥ ಒಂದು ಇವೆಂಟ್ ಅಂದರೆ ಒಂದು ವ್ಯವಹಾರದಲ್ಲಿ ಅಮೌಂಟ್ ಅಂದರೆ ಮನಿ ಅನ್ನೋದು ಇನ್ವಾಲ್ವ್ ಆಗಿದ್ದರೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಬ್ಬ ಪರ್ಸನ್ ಒಂದು ಸ್ಟೇಷ್ನರಿ ಶಾಪ್ಗೆ ಹೋಗಿ ದುಡ್ಡು ಕೊಟ್ಟು ಪೆನ್ನನ್ನು ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಆ ಸ್ಟೇಷ್ನರಿ ಶಾಪ್ ಮತ್ತು ಆ ಪರ್ಸನ್ ನಡುವೆ ಮಧ್ಯದಲ್ಲಿ ನಡೆದಿರುವಂಥ ಒಂದು ಟ್ರಾನ್ಸಾಕ್ಷನ್. ಅದೇ ಪರ್ಸನ್ನು ಅದೇ ಪೆನ್ನನ್ನು ಅವರ ಇನ್ನೊಬ್ಬ ಫ್ರೆಂಡ್ಗೆ ಗಿಫ್ಟ್ ಆಗಿ ಕೊಟ್ಟರೆ, ಅಂದರೆ ಅಮೌಂಟ್ ಏನು ತಗೊಳ್ದಿರೋ ಗಿಫ್ಟ್ ಆಗಿ ಕೊಟ್ಟರೆ ಅದು ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವ ವ್ಯವಹಾರದಲ್ಲಿ ಮನಿ ಅನ್ನೋದು ಇನ್ವಾಲ್ವ್ ಆಗುತ್ತೋ ಆ ವ್ಯವಹಾರನ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಎವ್ರಿಡೇ ಬಿಸ್ನೆಸ್ಸಲ್ಲಿ ನಡೆಯುವಂಥ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ನ ನಾವು ಓಚರ್ಸ್ ಮುಖಾಂತರ ಎಂಟ್ರಿ ಮಾಡ್ತೀವಿ. ಸೊ ಎಕ್ಸಾಂಪಲ್ಲು ಪರ್ಚೇಸ್ ಇನ್ವಾಯ್ಸು, ಸೇಲ್ಸ್ ಇನ್ವಾಯ್ಸು, ಪೇಮೆಂಟ್ಸು, ರೆಸಿಪ್ಟ್ಸು, ಬ್ಯಾಂಕ್ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ಸು, ಇನ್ನೂ ಹಲವು. ಟ್ಯಾಲಿಯಲ್ಲಿ ಓಚರ್ಸ್ನ ಎರಡು ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಅಕೌಂಟಿಂಗ್ ವೋಚರ್ಸ್, ಇನ್ನೊಂದು ಇನ್ವೆಂಟ್ರಿ ವೋಚರ್ಸ್. ಮೊದಲಿಗೆ ಅಕೌಂಟಿಂಗ್ ವೋಚರ್ಸ್ ಅಂದರೆ ಫೈನಾನ್ಷಿಯಲ್ ರಿಲೇಟೆಡ್ ವೋಚರ್ಸ್ ಯಾವ್ಯಾವುದು ಅಂತ ನೋಡೋಣ. ಮೊದಲನೇದು ಬಂದು ರೆಸಿಪ್ಟ್ ವೋಚರ್. ಇದಕ್ಕೆ ಶಾರ್ಟ್ಕಟ್ ಬಂದು F6 ಕೀ ಇದೆ. ಪೇಮೆಂಟ್ ವೋಚರ್ ಎರಡನೇದು, ಇದಕ್ಕೆ ಶಾರ್ಟ್ಕಟ್ ಕೀ F5. ಮೂರನೇದು ಕಾಂಟ್ರಾ ವೋಚರ್, ಇದಕ್ಕೆ ಶಾರ್ಟ್ಕಟ್ ಕೀ F4. ನಾಲ್ಕನೇದು ಜರ್ನಲ್ ವೋಚರ್, ಇದಕ್ಕೆ ಶಾರ್ಟ್ಕಟ್ ಕೀ F7. ಐದನೇದು ಸೇಲ್ಸ್ ಇನ್ವಾಯ್ಸ್ ಅಥವಾ ಸೇಲ್ಸ್ ವೋಚರ್, ಇದಕ್ಕೆ ಶಾರ್ಟ್ಕಟ್ ಕೀ F8. ಆರನೇದು ಪರ್ಚೇಸ್ ವೋಚರ್, ಇದಕ್ಕೆ ಶಾರ್ಟ್ಕಟ್ ಕೀ F9. ಏಳನೇದು ಮೆಮೊ ವೋಚರ್, ಇದಕ್ಕೆ ಶಾರ್ಟ್ಕಟ್ F10. ಎಂಟನೇದು ಕ್ರೆಡಿಟ್ ನೋಟ್ ವೋಚರ್, ಕಂಟ್ರೋಲ್ F8. ಒಂಬತ್ತನೇದು ಡೆಬಿಟ್ ನೋಟ್ ವೋಚರ್, ಕಂಟ್ರೋಲ್ F9. ಇವೆಲ್ಲ ಕೂಡ ಅಕೌಂಟಿಂಗ್ ವೋಚರ್ಸ್. ಯಾವ್ಯಾವ ಥರ ಟ್ರಾನ್ಸಾಕ್ಷನ್ಸ್ನ ಯಾವ ವೋಚರಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದೊಂದು ವೋಚರನ್ನೇ ಒಂದೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಅಕೌಂಟಿಂಗ್ ವೋಚರ್ಸ್ ಎಲ್ಲ ಮುಗಿಸಿದ ಮೇಲೆ ನಾವು ಇನ್ವೆಂಟ್ರಿ ವೋಚರ್ಸ್ಗೆ ಹೋಗೋಣ. ನಾಳೆ ವಿಡಿಯೋದಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಸಿಪ್ಟ್ ವೋಚರ್ ಮತ್ತು ಪೇಮೆಂಟ್ ವೋಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.